Brought to you by Vigard. ನನ್ನ ತಾಯಂದಿರು ನಾನು ಹಳ್ಳಿಗೆ ಬಂದಾಗ 2006ರಲ್ಲಿ ಆ ಸಾರಾಯಿ ನಿಲ್ಲಿಸೋ ಅಂತೇಳಿ ಕಣ್ಣಲ್ಲಿ ನೀರು ಹಾಕಿದ್ರೆ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಅಂತೇಳಿ ನನ್ನ ತಾಯಂದಿರಿಗೆ ಗೌರವ ಕೊಡಲಿಕ್ಕೆ ಅವತ್ತು ನನ್ನ ಮೇಲೆ ಯಜ್ಞ ಇಂತೆಂಥ ಆಮಿಷಗಳನ್ನು ಒಡ್ಡಿದ್ರು. ಅದೆಲ್ಲವನ್ನು ಧಿಕ್ಕರಿಸಿ ಈ ರಾಜ್ಯದಲ್ಲಿ ಸಾರಾಯಿ ನಿಲ್ಲಿಸ್ತೇ ನನ್ನ ತಾಯಂದಿರಿಗೆ ಗೌರವ ಕೊಟ್ಟಿದ್ದೇನೆ. ಅದಷ್ಟೇ ಅಲ್ಲ, ನಮ್ಮ ಯುವಕರು ಆನ್ಲೈನ್ ಲಾಟ್ರಿ ಅಂತ ನಡೀತಾ ಇತ್ತು. ಆಗ ಸಾಯಂಕಾಲದ ಟೈಮಲ್ಲಿ ಆ ಆನ್ಲೈನ್ ಲಾಟ್ರಿ ಅಂಗಡಿ ಮುಂದೆ ಕ್ಯೂ ನಿಂತಿರೋರು. ಒಬ್ಬ ಹುಡುಗ ನನ್ನ ಹತ್ರ ಬಂದು 2 ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ, ಆ ಸಾಲ ತೀರಿಸ್ತಾ ಇದ್ರೆ ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತೀವಿ ಅಂತಕ್ಕಂಥ ಮಾತನ್ನ ಹೇಳಿದ. ಅವತ್ತೇ ತೀರ್ಮಾನ ಮಾಡಿದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಲಾಟ್ರಿ ನಿಷೇಧ ಮಾಡಬೇಕು ಅಂತ ಹೇಳಿ. ಇವತ್ತು ಮದ್ದೂರಿನಲ್ಲಿ ಡಾಕ್ಟರ್ ರವೀಂದ್ರ ಅವರಿಗೆ ಹೇಳಿದ್ರಲ್ಲ, ಎಂತೆಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದೀರಿ ಅಂತೇಳಿ. ಮದ್ದೂರಿನಲ್ಲಿ ಅದೆಂಥದ್ದು ತಿಮ್ದಾಸು ಪಮ್ದಾಸು ಹೋಟ್ಲ ಇದ್ದಲ್ಲ, ಏನು ನಡೀತಾ ಇದೆ ಇಲ್ಲಿಗ? ಅಕ್ಕಪಕ್ಕದ ತಾಲೂಕುಗಳಿಂದ ಬಸ್ಗಳು ಬೇರೆ ಮಾಡೋರು, ಅವರಿಗೆಲ್ಲ ರಾಜೋಪಚಾರ. ಅಲ್ಲಿ ಪೊಲೀಸ್ನವರು ಈ ಸರ್ಕಾರ ನಡೆಸ್ತಾರೋ ಏನೋ ಗೊತ್ತಿಲ್ಲ. ಡೇ ಆ್ಯಂಡ್ ನೈಟಲ್ಲಿ ಹಳ್ಳಿಯಿಂದ ನಮ್ಮ ಯುವಕರನ್ನ ಆ ಬಸ್ಗಳಲ್ಲಿ ತುಂಬ್ಕೊಂಬಂದು ದಿನ ಲಾಟ್ರಿ ಆಡಿಸೋದು, ಬೆಟ್ಟಿಂಗ್ ದಂಧೆ ಮಾಡೋದು, ಇದು ನಡೆಸ್ಕೊಂಡು ಎಷ್ಟು ಕುಟುಂಬದ ಮನೆ ಹಾಳು ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಮಂಡ್ಯ ಜಿಲ್ಲೆ ಜನ ನೀವು ಒಪ್ಕೋತೀರ? ಇಂಥವ್ರನ್ನೆಲ್ಲ ಒಂದೋಟಿಗೆ 2,000 ಅವನಿಗೆ ಕ್ಯಾಂಡಿಡೇಟ್ 2,000 ಕೊಟ್ಟರೆ 2,000 ಕೈಯಿಂದ ಹಾಕ್ತಾನಂತಲ್ಲಿ ಮದ್ದೂರಲ್ಲಿ. ಮೊನ್ನೆ ಯಾರು ಹೇಳ್ತಿದ್ರು. ಈ ಹಣದಿಂದ ಅವರು ಗೆಲ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇನ್ನೂ ಏನು ಆ ದುರಂಕಾರ ಇಟ್ಕೊಂಡಿದ್ದಾರೆ. ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಈ ಚುನಾವಣೆಯಲ್ಲಿ ದುಡ್ಡು ನಡೆಯಲ್ಲ ಸದಾಕಾಲ ಅಂತಕ್ಕಂಥದ್ದನ್ನ ದೇಶಕ್ಕೆ ಇವತ್ತು ಸಾಬೀತು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ನಾನು. ಅದರಿಂದ ನಾನು ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ನೀವು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಅಂತ ರಾಘವೇಂದ್ರನ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದೆ. ನಾನು ನಿಮಗೆ ಈ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದ್ರಿಗೆ ಇದು ನಾಗಮಂಗಲ ಗಂಡು ಭೂಮಿ, ಇದು ಬರಡು ಭೂಮಿ. ಇದು ಇಂಥ ಒಂದು ಬರಡು ಭೂಮಿಯಲ್ಲಿ ಜನಿಸಿ ಒಂದು ಗಾದೆ ಇದು ಹೇಳ್ತಾರೆ ಎಲ್ಲ, ಏನಾದರೂ ಚಂದ್ರಲೋಕದಲ್ಲಿ ಜಾಗ ಸಿಗ್ತಂದ್ರೆ ಮೊದಲು ಹೋಗಿ ಲ್ಯಾಂಡ್ ಆಗೋರು ನಾಗಮಂಗಲ ಜನ ಅಂತಕ್ಕಂಥದ್ದನ್ನು ಅಲ್ಲೋಗಿ ಹಸು ಕಟ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂತ ಒಂದು ಗಂಡು ಭೂಮಿ ಇದು. ಶ್ರಮಪಟ್ಟು ಕೆಲಸ ಮಾಡ್ತೀರಿ, ನಾನು ನೋಡಿದ್ದೀನಿ. ಬೆಂಗಳೂರು ನಗರದಲ್ಲಿ ಸಾವಿರಾರು ಕುಟುಂಬಗಳು ಇಲ್ಲಿಂದ ಹೋಗಿ ಹಲವಾರು ರೀತಿಯಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡ್ತೀರಿ. ಹಲವಾರು ಕುಟುಂಬದ ನಮ್ಮ ಯುವಕರು ಹಲವಾರು ರಸ್ತೆಗಳಲ್ಲಿ ರಾತ್ರಿ 8 ಗಂಟೆಯಿಂದ 12 ಗಂಟೆವರೆಗೆ ಆ ಟೈರ್ಗಳ ಚಕ್ರಗಳ ಒಂದು ಗಾಡಿಗಳಲ್ಲಿ ಒಂದು ಮೊಟ್ಟೆ ಮಾರಾಟ ಮಾಡೋದು, ಕಬಾಬ್ ಚಿಕನ್ ಮಾರಾಟ ಮಾಡೋದು, ದೋಸೆ ಹಾಕೋದು, ಈ ರೀತಿಯ ಒಂದು ದುಡಿಮೆ, ತರಕಾರಿ ವ್ಯಾಪಾರ ಮಾಡೋದು, ಈ ರೀತಿಯ ದುಡಿಮೆಯಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಏನು ನನ್ನ ನಾಗಮಂಗಲದ ತಂದೆ ತಾಯಂದಿರ ಜೀವನ ನೋಡಿದ್ದೇನೆ ನಾನು. ಇವತ್ತು ನಾನು ಈ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ದೇವರ ಇಚ್ಛೆ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಹುಶಃ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಯಾರೂ ತಪ್ಪಿಸ್ಲಿಕ್ಕೆ ಆಗಲ್ಲ. ಇವರದು ಎಂಥದ್ದು 5 ನ್ಯಾಯವಂತೆ, ಏನೋ 25 ಸ್ಕೀಮ್ಗಳಂತೆ. ಇಲ್ಲಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಡಕ್ಕೆ ಹೋಗಿ ದುಡ್ಡಿಲ್ಲದೆ ಈಗ ಪತ್ರಿಕೆಗಳೆಲ್ಲ ಏನೋ ಖಾಲಿ ಚಂಪ್ ತೋರಿಸ್ತಾವ್ರೆ ಇಡೀ ರಾಜ್ಯ ಜನತೆಗೆ. Brought to you by Vigard.